ಅರಿವು ಟ್ರಸ್ಟ್ ಮತ್ತು ಲಯನ್ಸ್ ಕ್ಲಬ್ ಅಶೋಕ್ ನಗರ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಬ್ಯಾಂಗ್ಳೂರ್ನ ಡಿಸೆಬಿಲಿಟಿ NGO ಅಲಿಯನ್ಸ್ ಇದರೊಂದಿಗೆ ಇದರೊಂದಿಗೆ ಸೇರಿಕೊಂಡು ಒಂದು ಅಂಗವೈಕಲ್ಯವನ್ನು ಹೊಂದಿದಂತಹ ವಿದ್ಯಾರ್ಥಿ ಸಮುದಾಯಕ್ಕೆ ಯಾವ ರೀತಿ ನಾವು ಸಹಾಯ ಮಾಡುವುದು ಎನ್ನುವ ದೃಷ್ಟಿಯಲ್ಲಿ ಒಂದು ಸಭೆ ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೀತಾ ಇದ್ದೇವೆ. ನಮ್ಮ ಜೊತೆ ಡಾಕ್ಟರ್ ಶೀತಲ್ ಅರಿವು ಚಾರಿಟೇಬಲ್ ಟ್ರಸ್ಟ್ ನ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಒಬ್ಬರಿದ್ದಾರೆ. ಹಾಗೇನೆ ಪೂರ್ಣಿಮಾ ಭಟ್ ಅಂತ ಹೇಳಿ ಅರಿವು ಟ್ರಸ್ಟಿನ ಫೌಂಡರ್ ಇದ್ದಾರೆ. ಅದರ ಜೊತೆ ನಮ್ಮ ಲಯನ್ಸ್ ಕ್ಲಬ್ ಅಶೋಕ್ ನಗರ ಮಂಗಳೂರು ಇದರ ಅಧ್ಯಕ್ಷರಾದಂತಹ ಶ್ರೀ ಪ್ರಶಾಂತ್ ಬಿ ಶೆಟ್ಟಿ ಅವರಿದ್ದಾರೆ. ಜೊತೆಗೆ ನಮ್ಮ ಲಯನ್ಸ್ ಕ್ಲಬ್ ಅಶೋಕ್ ನಗರ ಚಾರಿಟೇಬಲ್ ಟ್ರಸ್ಟ್ ಇದರ ಸೆಕ್ರೆಟರಿ ಆಗಿರುವಂತಹ ವಸಂತ್ ಶೆಟ್ಟಿ ಅವರಿದ್ದಾರೆ. ನಮ್ಮ ಜೊತೆ ಲಯನ್ಸ್ ಕ್ಲಬ್ ಅಶೋಕ್ ನಗರ ಚಾರಿಟೇಬಲ್ ಟ್ರಸ್ಟ್ ಇದರ ಖಜಾಂಚಿ ಶ್ರೀಯುತ ನಾರಾಯಣ್ ಇದ್ದಾರೆ. ಅದರ ಜೊತೆಗೆ ನಮ್ಮ ಚರಣ್ ಆಳ್ವಾ ನಮ್ಮ ಲಯನ್ಸ್ ಜಿಲ್ಲೆಯ ಪ್ರಾಂತೀಯ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಲಯನ್ ಪೀಟರ್ ಪಿಂಟೋ ನಮ್ಮ ಈ ಕಾರ್ಯ ಸಾಮಾಜಿಕ ಪಿಡುಗು ಅಂತೇಳಿ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಅಂಗವೈಕಲ್ಯವನ್ನು ಹೊಂದಿದಾಗ ಆ ವ್ಯಕ್ತಿಗೆ ಸಮಾಜದ ಮುಖ್ಯವಾಹಿನಿಗೆ ಬರುವಲ್ಲಿ ಹಲವಾರು ಅಡೆತಡೆಗಳು ಆಗ್ತವೆ. ಅವರ ಆ ಅಡೆತಡೆಗಳನ್ನು ನಿವಾರಿಸುವಲ್ಲಿ, ಅವರನ್ನು ಸಾಮಾಜಿಕವಾಗಿ ಎಲ್ಲರೊಟ್ಟಿಗೆ ಬೆರೆಸುವಲ್ಲಿ ಮತ್ತು ಅವರಿಗೆ ಕೊಡುವಂತಹ ಶಿಕ್ಷಣ, ಆರ್ಥಿಕ ಸೌಲಭ್ಯ ಮತ್ತು ಸಮಾಜದ ಸದಸ್ಯರೊಂದಿಗೆ ಬೆರೆಯುವಂತೆ ಮಾಡುವಂಥದ್ದು ಮತ್ತು ಅವರನ್ನು ಸುಶಿಕ್ಷಿತರನ್ನಾಗಿ ಮಾಡಿ ಸ್ವಯಂ ಉದ್ಯೋಗಿಗಳನ್ನಾಗಿ ಮಾಡುವಲ್ಲಿ ಹಲವಾರು ಸಂಘ ಸಂಸ್ಥೆಗಳ ಸಹಾಯ ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ಒಟ್ಟಾಗಿ ನಾವು ಅವರ ಒಂದು ಕಷ್ಟಕ್ಕೆ ಯಾವ ರೀತಿ ಸ್ಪಂದಿಸಬಹುದು ಎನ್ನುವ ನಿರ್ಧಾರದಲ್ಲಿರುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ಇದರ ಬಗ್ಗೆ ವಿಸ್ತಾರವಾದ ಒಂದು ಮಾಹಿತಿಯನ್ನು ಪೂರ್ಣಿಮಾ ಭಟ್ ಅವರು ನಿಮಗೆ ನೀಡಲಿಕ್ಕಿದ್ದಾರೆ. ಎಲ್ಲ ಡಿಸೆಬಿಲಿಟಿ ಬಗ್ಗೆ ಕೆಲಸ ಮಾಡುತ್ತಿರುವಂತಹ ಸಂಸ್ಥೆಗಳದ್ದು ಒಂದು ಒಕ್ಕೂಟ. ಇವರದ್ದು ಕನಸೇನು ಅಂತ ಹೇಳಿದರೆ, ನಮ್ಮ ಅಂಗವೈಕಲ್ಯರು ಮಕ್ಕಳ ಬಗ್ಗೆ ನಮಗೆ ಈಗ ಅವೇರ್ನೆಸ್ ಅಂದರೆ ಅರಿವು ಇದೆ, ಆದರೆ ಅವರಿಗೆ ಬೇಕಾದಂತಹ ಫೆಸಿಲಿಟೀಸ್ ಅಥವಾ ಬೇಕಾದಂತಹ ವ್ಯವಸ್ಥೆಗಳು ನಮ್ಮ ಸಮಾಜದಲ್ಲಿ ಇನ್ನೂ ಸೃಷ್ಟಿ ಆಗಲಿಲ್ಲ. ಅದನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲ ಪೇರೆಂಟ್ಸ್ ಅವರು ಒಟ್ಟಾಗಿ ಸೇರಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದೇವೆ. ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ, ಈಗ ಮಕ್ಕಳಲ್ಲಿ ಸಣ್ಣ ಮಕ್ಕಳು ಇರ್ತಾರೆ, ಅರ್ಲಿ ಇಂಟರ್ವೆನ್ಷನ್, ಅದಾದಮೇಲೆ ಶಾಲೆಗೆ ಹೋಗುವಂಥ ಮಕ್ಕಳಿದ್ದಾರೆ, ನಾವು ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಅಂತ ಹೇಳ್ತೇವೆ. ಅವರನ್ನು ಮುಖ್ಯವಾಹಿನಿಗೆ ತರುವಲ್ಲಿ ಸಾಕಷ್ಟು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಸ್ಪೆಷಲ್ ಸ್ಕೂಲ್ ಸಹ ಇದೆ. ನಮ್ಮಂಥ ಸಂಸ್ಥೆಗಳು ಏನು ಮಾಡ್ತೇವೆ ಅಂತ ಹೇಳಿದರೆ, ಅವರಿಗೆ ಬೇಕಾದಂತಹ ಒಂದು ತರಬೇತಿ, ಸ್ಕಿಲ್ಸ್, ಥೆರಪೀಸ್ ಇದನ್ನು ಕೊಟ್ಬಿಟ್ಟು ಅವರನ್ನು ಶಾಲೆಗೆ ರೆಡಿ ಆಗುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡ್ತೇವೆ. ಆದರೆ ಕೆಲವು ಸತಿ ಏನಾಗುತ್ತೆ ಅಂತಂದರೆ, ಇಂಥ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಆಗೋದಿಲ್ಲ, ಶಾಲೆಯಿಂದ ಹೊರಗಡೆ ಉಳಿತಾರೆ ನಾನಾ ಕಾರಣಗಳಿಂದಾಗಿ. ಇಂಥ ಮಕ್ಕಳು ದೊಡ್ಡವರಾಗುವಾಗ ಏನು ಮಾಡೋದು? ಅವಾಗಾಗಿ ವೊಕೇಶ್ನಲ್ ಸ್ಕಿಲ್ಸ್ ಎಲ್ಲ ಬೇಕಾಗುತ್ತೆ. ಇದಕ್ಕೆ ಬೇಕಾದಂತಹ ಫೆಸಿಲಿಟೀಸ್ ಕರ್ನಾಟಕದಲ್ಲಿಲ್ಲ. ನಾನು ಓದಿದ್ದು ಅಮೇರಿಕಾದಲ್ಲಿ, ಅಬ್ರಾಡಲ್ಲಿ, ಅಲ್ಲಿ ಇದೆಲ್ಲ ಸಹಜವಾಗಿದೆ. ಅಂದರೆ ಗೌರ್ಮೆಂಟೇ ಅದರಲ್ಲಿ ತಲೆ ಹಾಕುತ್ತೆ. ಈಗ ನಾನು ಸಹ ಒಂದು ಸ್ಪೆಷಲ್ ಪೇರೆಂಟ್. ನನ್ನ ಮಗ ಅಲ್ಲಿ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಅವನಿಗೆ 18 ವರ್ಷ ಆದ ಕೂಡಲೇ ಆಟೋಮೆಟಿಕ್ ಆಗಿ ಅವನು ಸ್ಕೂಲ್ ಪ್ರೋಗ್ರಾಮಿಂದ ಅಡಲ್ಟ್ ಪ್ರೋಗ್ರಾಮ್ಗೆ ಹೋದ. ಇಲ್ಲೇನಾಗುತ್ತೆ ಅಂತ ಹೇಳಿದರೆ, ಈ ಸ್ಕೂಲಿಂದ ಮಕ್ಕಳದ್ದು ಮುಗ್ದ ಕೂಡಲೇ ಮತ್ತೇನು ಮಾಡೋದು ಅಂತ ಪೇರೆಂಟ್ಸ್ಗೆ ಚಿಂತೆ ಆಗ್ತದೆ. ಹಾಗಾಗಿ ಎಲ್ಲರೂ ಕೂತ್ಕೊಂಡು ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ, ಒಂದು ಎಕೋಸಿಸ್ಟಮ್ ಅಂತಾರೆ. ನಮ್ಮ ಇದು ಹೆಲ್ತ್ ಡಿಪಾರ್ಟ್ಮೆಂಟ್, ನಮ್ಮ ಮೆಡಿಕಲ್ ಕಾಲೇಜಸ್, ನಮ್ಮ ಎಜುಕೇಷನ್ ಸಿಸ್ಟಮ್ ಮತ್ತು ನಮ್ಮಂಥ ಸಂಘ ಸಂಸ್ಥೆಗಳು ಹಾಗೂ ನಮ್ಮ ಪೇರೆಂಟ್ಸ್ ಇವರೆಲ್ಲ ಒಟ್ಟು ಸೇರಿದರೆ ಮಾತ್ರ ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಇದನ್ನು ನಾವು ಪರಿಹಾರ ಕಂಡುಹಿಡಿಯೋದಕ್ಕೆ ಸಾಧ್ಯ. ಸೊ ಸಾಕಷ್ಟು ಡಿಸ್ಕಷನ್ಸ್ ಆಗ್ತದೆ, ಸಾಕಷ್ಟು ಪ್ರೋಗ್ರಾಮ್ಸ್ ಆಗ್ತದೆ. DNA ಕರಾವಳಿ ಧ್ವನಿ ಹೇಗಿರುತ್ತೆ, ಒಂದು ನಾವು ಆದಷ್ಟು ಇದರಲ್ಲಿ ಎಲ್ಲ ಸಂಘ ಸಂಸ್ಥೆಗಳನ್ನ ಇನ್ವಾಲ್ವ್ ಮಾಡ್ತಿದ್ದೇವೆ. ಇದರ ಜೊತೆಗೆ ಪೇರೆಂಟ್ಸನ್ನು ಇನ್ವಾಲ್ವ್ ಮಾಡ್ತಿದ್ದೇವೆ. ನಾವು ಅತಿಥಿಗಳಾಗಿ ನಮ್ಮ ಹೆಲ್ತ್ ಮಿನಿಸ್ಟರ್ UT ಖಾದರ್ ಅವರು ಮತ್ತು MLA ವೇದವ್ಯಾಸ್ ಕಾಮತ್ ಅವರು,
ಇವ್ರು ನಮಗೆ ಬೇಕೇ ಬೇಕಾಗತ್ತೆ. ಮತ್ತು DMO RMO ಅಂದರೆ ವೆನ್ಲಾಕ್ ಹೆಲ್ತ್ ಡಿಪಾರ್ಟ್ಮೆಂಟ್, ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂತಹ ಡಾಕ್ಟರ್ಸ್ ಇವ್ರನ್ನ ಬರಲಿಕ್ಕೆ ಹೇಳಿದ್ದೇವೆ. ಇದ್ರ ಜೊತೆ ವಿಶೇಷ ಏನು ಅಂತ ಹೇಳಿದರೆ, ಇದರಲ್ಲೇ ಈಗ ಕೆಲಸ ಮಾಡ್ತಿರುವಂತಹ ಡಿಸೆಬಿಲಿಟಿ ಮಕ್ಕಳಿರುವಂಥ ಪೇರೆಂಟ್ಸ್ ಸಾಕಷ್ಟಿದ್ದಾರೆ ಮಂಗಳೂರಲ್ಲಿ. ಅವರ ಪರಿಚಯ ತುಂಬ ಜನರಿಗೆ ಇರೋದಿಲ್ಲ. ಅವರು ಇದರಲ್ಲಿ ಬದಲಾವಣೆ ತರುವಂತಹ ಒಂದು ದೊಡ್ಡ ಶಕ್ತಿಯಾಗಿ ಮುಂದಿನ 10 ವರ್ಷಗಳಲ್ಲಿ ಹೊರಹೊಮ್ಮಲಿದ್ದಾರೆ. ಯಾಕೆಂದರೆ ನಾವಿಲ್ಲಿ ಬಂದು ಸೆಟ್ಲ್ ಆದ್ದು 2012ರಲ್ಲಿ. 2012ರಿಂದ ಇಷ್ಟವರೆಗೆ ನಾನು ನೋಡಿರುವಾಗ ಡಿಸೆಬಿಲಿಟಿ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ, ಸಾಕಷ್ಟು ಅವೇರ್ನೆಸ್ ಇದೆ. ಇವಾಗ ಎಲ್ರಿಗೂ ಸಹ ಒಂದು ಆಟಿಸಮ್ ಅಂದ್ರೇನು, ADHD ಅಂದ್ರೇನು ಅಂತ ಗೊತ್ತಿದೆ. ಅದರ ಜೊತೆಗೆ ಶಾಲೆಗಳಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ 20 ರಿಂದ 25% ಮಕ್ಕಳಿಗೆ ಈ ಸಮಸ್ಯೆಗಳು ಅಂದರೆ ಅಂಗವೈಕಲ್ಯ ಕಾಡ್ತಾ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಎಲ್ಲರೂ ಕೂತು ಮಾತಾಡೋದು ಬಹಳ ಮುಖ್ಯವಾದ್ದು. ಈ ನಿಟ್ಟಿನಲ್ಲಿ ನಮ್ಮ ಸಮಾಜದ 4ನೇ ಪಿಲ್ಲರ್ಸ್ ಆದಂತಹ ನೀವು ಅಂದರೆ ಪತ್ರಿಕೋದ್ಯಮದವರು, ಮೀಡಿಯಾದವರು ತುಂಬ ಸಪೋರ್ಟ್ ಮಾಡ್ಬೋದು ಇದಕ್ಕೆ. ಈ ಕಾರ್ಯಕ್ರಮದಲ್ಲಿ ನಾವೇನು ಮಾಡ್ತೇವೆ ಅಂದರೆ, ಒಂದು ಬೆಳಿಗ್ಗೆ ನಾವು ಎಲ್ಲ ಇದರಲ್ಲಿ ಹೆಸರು ಮಾಡಿದಂಥ ಪೇರೆಂಟ್ಸ್ನ ಬರ್ಲಿಕ್ಕೆ ಹೇಳ್ತಿದ್ದೇವೆ. ಅಷ್ಟೇ ಅಲ್ಲದೆ ಸಾಕಷ್ಟು ಪೇರೆಂಟ್ಸನ್ನು ಸೇರಿಸ್ತಾ ಇದ್ದೇವೆ. ಅವರೆಲ್ಲರ ಧ್ವನಿ ಅಂದರೆ ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳೋದನ್ನು ನಾವು ರೆಕಾರ್ಡ್ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ನಾವು ರಿಪೋರ್ಟ್ಸನ್ನು ರೆಡಿ ಮಾಡ್ತೇವೆ. ರಿಪೋರ್ಟ್ಸ್ ರೆಡಿ ಮಾಡಿಬಿಟ್ಟು ಅದನ್ನು ನಾವು ಸರ್ಕಾರಕ್ಕೆ ಕೊಡುವ ಅಂತ ಇದ್ದೇವೆ. ಇತ್ತೀಚೆಗಾದ ಬೆಳವಣಿಗೆ ಏನು ಅಂತ ಹೇಳಿದರೆ, ನಾವು ಮೊದಲು ಆ್ಯಸ್ ಎನ್ NGO ಅಂದರೆ ನಮ್ಮದು NGOs ಇರುವ ಕಾರಣ ಆ್ಯಸ್ ಎನ್ NGO ನಾವೆಲ್ಲದಕ್ಕೂ ಬ್ಯಾಂಗ್ಳೂರಿಗೆ ಹೋಗಬೇಕಾಗಿತ್ತು. ಇವಾಗ ಬ್ಯಾಂಗ್ಳೂರಿಗೆ ಹೋಗೋ ಬದಲು ಈಗ ಹೊಸ ರೂಲ್ಸ್ ಏನು ಅಂತ ಹೇಳಿದರೆ, ಅಲ್ಲಿರುವಂತಹ ಒಂದು ಕೇಂದ್ರನ ಈಗ ನಮ್ಮ ಜಿಲ್ಲಾ ಪಂಚಾಯತ್ CEO ಅವ್ರಿಗೆ ಕೊಟ್ಟಿದ್ದಾರೆ. ಅಂದರೆ ಜಿಲ್ಲಾ ಪಂಚಾಯತ್ತು ನಿರ್ಧಾರ ತಗೊಳ್ಬೋದು. ಉದಾಹರಣೆಗೆ ನಮಗೆ ಬೇಕಾದಂಥ ಫೆಸಿಲಿಟೀಸು ಅಥವಾ ನಮಗೆ ಬೇಕಾದಂತಹ ಇದು ಏನು ಮಾಸಾಶನ, ಮಕ್ಕಳಿಗೆ ಬೇಕಾದಂಥ ಪೆನ್ಷನ್, ಇದ್ರ ಬಗ್ಗೆ ಎಲ್ಲ ನಮ್ಮ ಜಿಲ್ಲಾಡಳಿತ ಡಿಸಿಷನ್ ತಗೊಳ್ಬೋದು ಅಂತ ಒಂದು ಡಿಸಿಷನ್ ಆಗಿದೆ. ಹಾಗಾಗಿ ನಾವು ಜಿಲ್ಲಾಡಳಿತದಿಂದ ನಾವು CEO ಅವರಿಗೂ ಸಹ ಹೇಳಿದ್ದೇವೆ, ನಮ್ಮ ಅಧಿಕಾರಿಯವರಿಗೂ ಸಹ ಹೇಳಿದ್ದೇವೆ. ಸೊ ಇವರೆಲ್ಲರ ಜೊತೆ ಕೂತು ಮಾತಾಡುವಾಗ ನಮಗೆ ಕೆಲವು ಮುಂದೆ ಏನು ಮಾಡ್ಬೋದು, ಮಾರ್ಗದರ್ಶನ ಏನಾಗ್ಬೋದು ಅಂತ ಹೇಳೋದ್ರ ಬಗ್ಗೆ ನಮಗೊಂದು ಚಿಂತನೆ ಮಂಥನ ಮಾಡಿದಾಗ ಒಂದು ದಾರಿ ಕಾಣ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಅಷ್ಟೇ ಅಲ್ಲದೆ ನಾವು ಏನು ಸರ್ಕಾರಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೇವೆ ಅಥವಾ ನಾವು ಏನು ಹೇಳೋದಕ್ಕೆ ಇಷ್ಟಪಡ್ತೇವೆ ಅಂತ ಹೇಳಿದರೆ, ಈ ಮಕ್ಕಳ ಬಗ್ಗೆ ಡಿಸಿಷನ್ ತಗೊಳ್ಳೋದಕ್ಕೆ ಪೇರೆಂಟ್ಸ್ ಪ್ಯಾನಲ್ ಆಗಲೇಬೇಕು. ಅಂದರೆ ಸರ್ಕಾರ, NGOs ಇಷ್ಟರವರೆಗೆ ಸರ್ಕಾರ ನಿರ್ಧಾರ ತಗೊಳ್ತಾ ಇದ್ದು, ಹಾಗಲ್ಲ. ಸರ್ಕಾರದ ಜೊತೆ ಏನು ಸರ್ಕಾರ ನಿಮ್ಮ ಜೊತೆ NGOs ಹಾಗೂ ಪೇರೆಂಟ್ಸನ್ನು ಸಹ ತಗೊಳ್ಳಿ ಅಂತ ನಮ್ಮದೊಂದು ರಿಕ್ವೆಸ್ಟ್. ಯಾಕೆಂದರೆ ಪೇರೆಂಟ್ಸು ಬಹಳ ಒಂದು ಸಂಪನ್ಮೂಲ ವ್ಯಕ್ತಿಗಳು. ಜಸ್ಟ್ ಅವರ ಮಕ್ಕಳು ಮಾತ್ರ ಅಲ್ಲ, ಅವರು ಬೇರೆ ಮಕ್ಕಳ ಜೊತೆ ಸಹ ನೋಡ್ತಾರೆ. ಬೇರೆ ಇದಕ್ಕೆ ಹೋಗೋ ಕಾರಣ ಇದರಲ್ಲಿ ಕೆಲಸ ಮಾಡುತ್ತಿರುವಂಥ ಪೇರೆಂಟ್ಸ್ ನನ್ನಂಥವರು ಇವರಂಥವರು ತುಂಬ ಜನ ಇರುವ ಕಾರಣ ಸಾಕಷ್ಟು ಏನು ರಿಸೋರ್ಸ್ಫುಲ್ ಇದಾಗಿ ಅವರು ಈಗ ಹೊರಹೊಮ್ಮಿದ್ದಾರೆ ನಮ್ಮ ಮಂಗಳೂರಲ್ಲೇ ಇದರಲ್ಲಿ ಕೆಲಸ ಮಾಡುತ್ತಿರುವಂಥ ಪೇರೆಂಟ್ಸ್ ಸಾಕಷ್ಟು ಇದ್ದಾರೆ. ನಾಡ್ದು ಅವ್ರದ್ದೆಲ್ಲರದ್ದು ಇದಿರುತ್ತೆ, ಫೀಡ್ಬ್ಯಾಕ್ ಇರುತ್ತೆ, ಎಲ್ಲರದ್ದು ಒಂದು ಪ್ಯಾನಲ್ ಡಿಸ್ಕಷನ್ ಇರುತ್ತೆ. ಅದರಲ್ಲಿ ಸಾಕಷ್ಟು ವಿಷಯಗಳು ಹೊರಹೊಮ್ಮಬಹುದು. ಮುಂದೆ ಈ ಮಕ್ಕಳಿಗೆ ಸಾಕಷ್ಟು ಫೆಸಿಲಿಟೀಸ್ ಸಿಗ್ಬೋದು, ಸಾಕಷ್ಟು ಸಮಸ್ಯೆಗಳನ್ನು ನಮಗೆ ಒಂದು ಪರಿಹಾರ ಕೊಡೋದಕ್ಕೆ ಆಗ್ಬೋದು ಮತ್ತೆ ಅಂತ ನನ್ನ ಅನಿಸಿಕೆ. ಮತ್ತು ಇನ್ನೊಂದೇನು ಅಂದರೆ, ಇದೊಂಥರ ಪ್ರಪ್ರಥಮ ಪ್ರಯತ್ನ. ಸಾಕಷ್ಟು ಪೇರೆಂಟ್ಸ್ ಮೀಟ್ ಆಗ್ತದೆ, ಅಂದರೆ ಸಂಘ ಸಂಸ್ಥೆಗಳಲ್ಲಿ ಪೇರೆಂಟ್ಸ್ ಮೀಟ್ ಆಗುತ್ತೆ. ಆದರೆ ಅಲ್ಲೇನಾಗುತ್ತೆ ಅಂದರೆ, ಪೇರೆಂಟ್ಸ್ ಬರ್ತಾರೆ, ಅವರು ಮಕ್ಕಳು ಹೇಗಿದ್ದಾರೆ, ಮಕ್ಕಳದೊಂದು ಡ್ಯಾನ್ಸ್ ಗೀನ್ಸ್ ಇರ್ತದೆ ಅಥವಾ ಪೇರೆಂಟ್ಸ್ಗೆ ಏನು ಅನಿಸುತ್ತೆ ಅಂತ ಹೇಳ್ತಾರೆ. ಆದರೆ ಒಂದು ಜಿಲ್ಲಾ ಮಟ್ಟದಲ್ಲಿ ಅಥವಾ ಒಂದು ಸಮಾಜಮುಖಿಯಾಗಿ ಅಥವಾ ಅವ್ರಿಗೆ ನಾವು ಹೇಗೆ ಮುಂದಿನ ಬಗ್ಗೆ ಯೋಚನೆ ಮಾಡಿಕೊಂಡು, ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಕೊಂಡು ನಾವು ಹೇಗೆ ಅವರಿಗೆ ಒಂದು ಫೆಸಿಲಿಟೀಸ್ ಕಲ್ಪಿಸ್ಬೋದು ಅಂತ ಹೇಳೋದ್ರ ಬಗ್ಗೆ ಇನ್ನೂ ಆಗಲಿಲ್ಲ. ಸೊ ನಾವಿಲ್ಲಿ ಏನು ಮಾಡ್ತಿದ್ದೇವೆ, ನಾವಿಲ್ಲಿ ಆರಂಭ ಮಾಡ್ತೇವೆ,